ಸರ್ ಈಗ ಮೈನಸಲ್ಲಿ ನಿಂತ್ಕೊಳ್ಳಿ ಸರ್ ಹಿಂಗೆ ನಿಂತ್ಕೊಳ್ಳಿ ಸರ್ ಹಿಂಗೆ ನಿಂತ್ಕೊಳ್ಳಿ ಊರಿಗೆ ಅದೇ ರೀತಿ ಪ್ರಭಾಕರ್ ಮತ್ತು ಎಲ್ಲ ಸಂಘಟನೆಯ ಹಿರಿಯ ಮುಖಂಡರಿಗೂ ಮತ್ತು ಪದಾಧಿಕಾರಿಗಳು ಆತ್ಮೀಯ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಇವತ್ತಿನ ಸಭೆಯಲ್ಲಿ ಭಾಗದ ಆತ್ಮೀಯ ಸ್ವಾಗತ ಕೋರುತ್ತೇನೆ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಎಲ್ಲ ಅಧಿಕಾರಿಗಳು ಆತ್ಮೀಯ ಸ್ವಾಗತ ಕೋರುತ್ತಾ ಮೀಡಿಯಾ ಪ್ರತಿ ತಿಂಗಳಿಗೆ 650 ರೂಪಾಯಿ ನಮಗೆ ಮೀಸಲಿಡ್ತಾರೆ. ಅದರಿಂದ KSRTC ಒಂದು ವರ್ಷಕ್ಕೆ 20 ಕೋಟಿ ಖರ್ಚು ಮಾಡಲಿಕ್ಕೆ DGHS ರೇಟ್ ಅಲ್ಲಿ ಯಾವ್ದಿದೆ ಅದು ಕೂಡ ಕೊಡ್ತೀವಿ ಸರ್. ಡಿಸೆಂಬರ್ ತಿಂಗಳಿಂದ 250 ತಾಸು ಮಾಡಿಕೊಳ್ಳಿ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಕರ್ನಾಟಕ ಯಾವುದೇ ವಿಕಾಸದಿಂದ ಕಳೆದ 6 ವರ್ಷಗಳಲ್ಲಿ ಮಾತಾಡಿರ್ತಕ್ಕಂಥದ್ದು ಉದಾಹರಣೆ ಒಂದು ಕೂಡ ಇಲ್ಲ. ಅದರಲ್ಲಿ ಸುಮಾರು ಇದುವರೆಗೂ ಈ ವರ್ಷದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದ ಮೇಲೆ ಈ ಒಂದು ಯೋಜನೆಯನ್ನು ಇವತ್ತು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ಇದ್ದಂಥದ್ದು 10 ಲಕ್ಷದವರೆಗೂ ಕೂಡ ಜಾಸ್ತಿ ಮಾಡಿರ್ತಕ್ಕಂಥದ್ದನ್ನ ಈ ನಿಗಮದಲ್ಲಿ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿನ 2 ಕುಟುಂಬಗಳಿಗೆ ಕೊಟ್ಟಿದ ನಂತರ 24 ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಕೊಡಲಾಗಿದೆ ಎಂಬುದನ್ನ KSRTC ತುಂಬಾ ಹೆಮ್ಮೆಯಿಂದ ಬ್ರದರ್ ಸ್ಟಿಲ್ ಸೇವೆ ಮಾಡ್ತಿರುವಾಗ ಇನ್ ಸರ್ವಿಸ್ ಡೆತ್ ಆಗಿರುವ ನೌಕರ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಕೊಡುವ ಯೋಜನೆ. ಇವತ್ತಿನ ದಿನ ಸುಮಾರು 13 ಫಲಾನುಭವಿಗಳಿಗೆ 10 ಲಕ್ಷ ರೂಪಾಯಿ ಕೊಡುವ ಯೋಜನೆಯನ್ನ ನಮ್ಮ ಮುಖ್ಯಮಂತ್ರಿಗಳು ನೆರವೇರಿಸಿಕೊಡ್ತಾ ಇದ್ದಾರೆ.